ಸ್ನೇಹಿತರೆ, ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆಲುವಿನ ನಂತರ ಆರ್ಸಿಬಿ ತನ್ನ ಪ್ಲೇ ಆಫ್ ನ ಭರವಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ ಹಾಗೂ ಆರ್ಸಿಬಿಯ ಉತ್ತಮವಾದ ಪ್ರದರ್ಶನ ಮತ್ತು ಸತತ 5 ಗೆಲುವನ್ನು ನೋಡಿ ವಿಶ್ವದ ಕ್ರಿಕೆಟ್ ದಿಗ್ಗಜರಾದ ಸೆಹ್ವಾಗ್, ಎಬಿ ಡಿವಿಲಿಯರ್ಸ್, ಗೇಲ್ ಹಾಗೂ ಕೆವಿನ್ ಪೀಟರ್ಸನ್ ಅವರು ದೊಡ್ಡ ಹೇಳಿಕೆಗಳನ್ನ ನೀಡಿದ್ದಾರೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ IPL 2024ರಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಅಥವಾ ನೀವು ಈ ಬಾರಿಯ IPL ನಲ್ಲಿ ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ಹಾಗೂ ಡೆಲ್ಲಿ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ ತನ್ನ 9 ವಿಕೆಟ್ ಅನ್ನು ಕಳೆದುಕೊಂಡು 187 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಡೆಲ್ಲಿ ತಂಡ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಕೇವಲ 140 ರನ್ ಬಾರಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ಈ ಪಂದ್ಯವನ್ನು ಆರ್ಸಿಬಿ ತಂಡ 47 ರನ್ಗಳ ಒಂದು ದೊಡ್ಡ ಅಂತರದಿಂದ ಗೆದ್ದುಕೊಂಡಿತು. ಈ ಗೆಲುವಿನಿಂದ ಆರ್ಸಿಬಿಯ ಪ್ಲೇ ಆಫ್ ನ ಭರವಸೆ ಇನ್ನೂ ಕೂಡ ಜೀವಂತವಾಗಿದೆ. ಒಂದು ವೇಳೆ ಆರ್ಸಿಬಿ ತಂಡ ಮುಂದಿನ ಪಂದ್ಯದಲ್ಲಿ ಚೆನ್ನೈ ತಂಡವನ್ನು ಒಂದು ಉತ್ತಮವಾದ ರನ್ ರೇಟ್ ನೊಂದಿಗೆ ಸೋಲಿಸಿದರೆ 14 ಅಂಕಗಳೊಂದಿಗೆ ಪ್ಲೇ ಆಫ್ ಗೆ ತಲುಪಬಹುದು. ಆದರೆ ಸ್ನೇಹಿತರೆ, ಈಗ ಆರ್ಸಿಬಿಯ ಗೆಲುವಿನ ಬಗ್ಗೆ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರು ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ವೀರೇಂದ್ರ ಸೆಹ್ವಾಗ್ ಅವರು ಮಾತನಾಡುವ ಮೂಲಕ ಇಂದು ನಾನು ಆರ್ಸಿಬಿಯ ಗೆಲುವಿನಿಂದ ಬಹಳ ಸಂತೋಷವಾಗಿದ್ದೇನೆ. ಏಕೆಂದರೆ ಈ ಪಂದ್ಯದಲ್ಲಿ ಆರ್ಸಿಬಿಯ ಪ್ರತಿಯೊಬ್ಬ ಆಟಗಾರರು ಬಹಳ ಉತ್ತಮವಾದ ಪ್ರದರ್ಶನ ನೀಡಿದರು ಮತ್ತು ಇಂದು ಆರ್ಸಿಬಿ ತಂಡ ಪಂದ್ಯವನ್ನು ಗೆಲ್ಲಲು ಮುಖ್ಯವಾದ ಕಾರಣ ಆರ್ಸಿಬಿಯ ಬೌಲರ್ಗಳು. ಏಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಂತಹ ಪಿಚ್ ನಲ್ಲಿ ಇಷ್ಟು ಕಡಿಮೆಯಾದ ಸ್ಕೋರ್ ಅನ್ನು ಡಿಫೆಂಡ್ ಮಾಡುವುದು ಅಷ್ಟು ಸುಲಭವಲ್ಲ ಎಂದು ಹೇಳಿದರು. ನಂತರ ಮಾತನಾಡಿದ ಕ್ರಿಸ್ ಗೇಲ್ ಅವರು, ಇದು ನಮ್ಮ ನಿಜವಾದ ಆರ್ಸಿಬಿ ತಂಡ. ಆರಂಭದಲ್ಲಿ ನಮ್ಮ ಆರ್ಸಿಬಿ ಪಂದ್ಯಗಳನ್ನು ಸೋಲುತ್ತಿದ್ದಾಗ ಎಲ್ಲರೂ ಅವರನ್ನು ಬಹಳ ದುರ್ಬಲವಾದ ತಂಡ ಎಂದು ಟ್ರೋಲ್ ಮಾಡುತ್ತಿದ್ದರು. ಆದರೆ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದ ನಮ್ಮ ಆರ್ಸಿಬಿ ತಂಡ ಸತತವಾಗಿ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಎಲ್ಲರಿಗೆ ತಕ್ಕ ಉತ್ತರ ನೀಡಿತು ಮತ್ತು ಇಂದು ಡೆಲ್ಲಿ ವಿರುದ್ಧ ಪಂದ್ಯವನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ ಗೆ ತಲುಪಲು ನಮ್ಮ ಆರ್ಸಿಬಿ ತಂಡ ಯಾವುದೇ ಮಟ್ಟಕ್ಕೆ ಇಳಿಯಲು ಸಹಿ ಎಂದು ತೋರಿಸಿದ್ದಾರೆ. ಆದ್ದರಿಂದ ಇಂದು ನಾನು ಗೆಲುವಿನಿಂದ ಬಹಳ ಸಂತೋಷವಾಗಿದ್ದೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಕೆವಿನ್ ಪೀಟರ್ಸನ್ ಅವರು, ಇಂದು ಆರ್ಸಿಬಿ ತಂಡ ಗೆಲ್ಲಲು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ರಜತ್ ಪಾಟಿದಾರ್ ಅವರ ಬ್ಯಾಟಿಂಗ್ ಆಗಿತ್ತು. ಏಕೆಂದರೆ ಆರಂಭದಲ್ಲೇ ಆರ್ಸಿಬಿಯ ವಿಕೆಟ್ ಗಳು ಬಿದ್ದಿತ್ತು ಮತ್ತು ಈ ಪಂದ್ಯದಲ್ಲಿ ಅಷ್ಟೇ ಅಲ್ಲದೆ ರಜತ್ ಪಾಟಿದಾರ್ ಅವರು ಆರ್ಸಿಬಿ ತಂಡಕ್ಕೆ ಗೆಲ್ಲಲು ಅವಶ್ಯಕತೆ ಇದ್ದಾಗೆಲ್ಲ ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ ಮತ್ತು ಆರ್ಸಿಬಿ ತಂಡದ ಬೌಲಿಂಗ್ ಬಹಳ ದುರ್ಬಲವೆಂದು ಹೇಳುತ್ತಿದ್ದವರಿಗೆಲ್ಲ ಇಂದು ಆರ್ಸಿಬಿಯ ಬೌಲರ್ಗಳು ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ತಕ್ಕ ಉತ್ತರ ನೀಡಿದ್ದಾರೆ. ನಂತರ ಮಾತನಾಡಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಟಗಾರ ಎಬಿ ಡಿವಿಲಿಯರ್ಸ್ ಅವರು, ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ಚೆನ್ನೈ ತಂಡವನ್ನು ಸೋಲಿಸಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತದೆ ಎಂದು ನನಗೆ ಬಹಳ ವಿಶ್ವಾಸವಿದೆ. ಏಕೆಂದರೆ ಆರಂಭದಲ್ಲಿ ಆರ್ಸಿಬಿ ತಂಡ ಎಷ್ಟು ದುರ್ಬಲವಾಗಿತ್ತೋ ಅದಕ್ಕಿಂತ 10ರಷ್ಟು ಈಗ ಬಲಿಷ್ಠವಾಗಿದೆ. ಒಂದು ವೇಳೆ ಸತತವಾಗಿ ಉತ್ತಮವಾದ ಪ್ರದರ್ಶನ ನೀಡುತ್ತಿರುವ ನಮ್ಮ ಆರ್ಸಿಬಿ ತಂಡ ಪ್ಲೇ ಆಫ್ ಗೆ ತಲುಪಿದರೆ ಈ ಬಾರಿಯ ಟ್ರೋಫಿಯನ್ನು ಆರ್ಸಿಬಿ ತಂಡ ಗೆಲ್ಲುವುದನ್ನು ಯಾರ ಕೈಯಲ್ಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಸ್ನೇಹಿತರೆ, ಎಬಿ ಡಿವಿಲಿಯರ್ಸ್ ಅವರು ಹೇಳಿದ ಹಾಗೆ ಆರ್ಸಿಬಿ ತಂಡ ಈ ಬಾರಿಯ ಟ್ರೋಫಿಯನ್ನು ಗೆಲ್ಲುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.